ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕಥಾ ಖನಿಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ 7ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅವನ ಮಾತಿಗೆ ಮುಖ ಚಿಕ್ಕದು ಮಾಡುವ ಪ್ರಾರ್ಥನಾ, ಅದು ನನಗೆ ಸೋಫಾ ಮೇಲೆಲ್ಲ ಮಲಗಿ ಅಭ್ಯಾಸ ಇಲ್ಲ, ಮತ್ತು ನಿದ್ದೆಯಲ್ಲಿ ನನಗೆ ಹೊರಳಾಡೋ ಅಭ್ಯಾಸ ಇದೆ ಎನ್ನುತ್ತಾಳೆ. ಗೊತ್ತಾಯ್ತು, ನೀನು ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡೋರ ಥರ ಇಲ್ಲಿ ಹೊರಳಾಡ್ತಾ ಇದ್ದಿದ್ದನ್ನು ನೋಡಿನೇ ಗೊತ್ತಾಯ್ತು ನಿನಗೆ ನಿದ್ದೆಯಲ್ಲಿ ಹೊರಳೋ ಕಾಯಿಲೆ ಇದೆ ಅಂತ. ಇದನ್ನು ಆವಾಗಲೇ ನನ್ನ ಹತ್ರ ಬಾಯಿ ಬಿಟ್ಟು ಹೇಳಬಹುದಿತ್ತು ತಾನೆ. ಆಗಲೇ ನಾನು ನಿನಗೆ ಬೆಡ್ ಬಿಟ್ಕೊಡ್ತಾ ಇದ್ದೆ. ಹೇಳೋಕೆ ಏನು ರೋಗ ಎಂದು ಗಡಸು ಧ್ವನಿಯಲ್ಲಿಯೇ ಕೇಳಿದನು. ಮೊದಲೇ ಅವನ ಧ್ವನಿಗೆ ಬೆಚ್ಚಿ ಬೀಳುವ ಹುಡುಗಿ ಮನಸ್ಸಿನಲ್ಲಿ, ಹೇಳೋಕೆ ಈ ಶುಂಠಿ ಶಂಕರ ಬಿಟ್ಟರೆ ತಾನೆ. ಆವಾಗನೂ ಅಷ್ಟೇ, ನನಗೆ ಮಾತಾಡೋಕ್ಕೇ ಅವಕಾಶ ಕೊಡದೆ ಒಳ್ಳೆ ಎಕ್ಸ್ಪ್ರೆಸ್ ಬಸ್ ಥರ ಮಾತಾಡ್ತಾನೆ ಇದ್ದಾನೆ. ಈಗ ಬೈಯೋದು ನೋಡು ಎಂದು ಹೇಳಿಕೊಂಡವಳು, ಅದು ನೀವಾಗಲೇ ನನಗೆ ಹೇಳಿದ್ರಲ್ವಾ, ನಾನು ಸಿನಿಮಾದಲ್ಲಿ ತೋರಿಸೋ ಹೀರೋಗಳಷ್ಟು ಒಳ್ಳೆಯವನಲ್ಲ, ನನ್ನ ಬೆಡ್ನ ನಾನು ಯಾರಿಗೂ ಬಿಟ್ಕೊಡಲ್ಲಂತ, ಅದಕ್ಕೆ ನಾನೇನು ಹೇಳಿಲ್ಲ ಎಂದು ರಾಕ ಎಳೆದವಳನ್ನೇ ಗುರಾಯಿಸಿ ನೋಡಿದನು ಪ್ರಖ್ಯಾತ್. ಅವನ ಆ ನೋಟಕ್ಕೆ ಬೆದರುವ ಹುಡುಗಿ, ನೀವು ಹಾಗೆಲ್ಲ ಗುರಾಯಿಸ್ಕೊಂಡು ನೋಡಬೇಡಿ, ಭಯ ಆಗುತ್ತೆ ಎಂದು ಮೂತಿ ಉಬ್ಬಿಸುತ್ತಾಳೆ. ಅವಳ ಮುಖದಲ್ಲಿ ಆದ ಬದಲಾವಣೆ ಕಂಡು ಅವನಿಗೆ ಒಳಗೊಳಗೆಯೇ ನಗು. ಯಾರ್ ಗುರು ಇವಳು, ಒಳ್ಳೆ ಚೈಲ್ಡ್ ಥರ ಆಡ್ತಾಳೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡವನು ಅವಳಿಗೆ ಯಾವ ಪ್ರತ್ಯುತ್ತರವನ್ನು ಕೊಡದೆ ಅವಳನ್ನು ಹಿಡಿದುಕೊಂಡ ಭಂಗಿಯಲ್ಲಿಯೇ ನೇರವಾಗಿ ಬೆಡ್ನ ಹತ್ತಿರ ಬರುತ್ತಾನೆ. ಅವನ ಈ ದಿಢೀರ್ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸದೇ ಇದ್ದ ಹುಡುಗಿ ತಲೆಯಲ್ಲಿ ಬೇರೆಯದ್ದನ್ನೇ ಯೋಚಿಸುತ್ತಾ, ಏನು ಮಾಡ್ತಾ ಇದ್ದೀರಾ ನೀವು, ಬಿಡಿ ನನ್ನ, ನೋಡಿ ನೀವು ಹೀಗೆಲ್ಲ ಮಾಡೋ ಹಾಗಿಲ್ಲ, ಈಗಷ್ಟೇ ನಾನು ಅಂಥ ಹುಡುಗ ಅಲ್ಲ ಅಂದರೆ ಈಗ ನೋಡಿದರೆ ಹೀಗೆ ಮಾಡ್ತಾ ಇದ್ದೀರಾ, ಇಳಿಸಿ ಎಂದು ಅರಚುವ ಹುಡುಗಿಯನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿ ರಪ್ಪೆಂದವಳ ಮೈ ಮೇಲೆ ಬೆಡ್ಶೀಟ್ ಹೊದಿಸಿ, ಇದೆಲ್ಲ ನಿನ್ನ ತಲೆಗೆ ಬೇಗ ಹೊಳೆಯುತ್ತಲ್ಲ, ಸುಮ್ಮನೆ ಬಿದ್ಕೋ ಎನ್ನುತ್ತಾನೆ. ಅವನ ಮಾತಿಗೆ ಮತ್ತೆ ಕಣ್ಣು ಪಿಳಿಪಿಳಿ ಮಾಡುವ ಪ್ರಾರ್ಥನಾ ಬೆಡ್ಶೀಟನ್ನು ಕೈಯಲ್ಲಿ ಅದುಮಿಕೊಳ್ಳುತ್ತಾ, ಅಂದರೆ ನೀವು ನನಗೇನು ಮಾಡಲ್ವಾ, ಮತ್ತೆ ನೀವು ಆ ಥರ ನನ್ನನ್ನು ಎತ್ಕೊಂಡು ಬಂದಿದ್ದನ್ನು ನೋಡಿ ನನಗೆ ಭಯ ಆಗಿತ್ತು ಎನ್ನುತ್ತಾಳೆ. ಹಲೋ ಮೇಡಮ್, ಹಾಗೇನಾದರೂ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಇದ್ದಿದ್ರೆ ನಾನು ಆಗಲೇ ಆ ಕೆಲಸನೇ ಮಾಡಿ ಮುಗಿಸ್ತಾ ಇದ್ದೆ. ನಿನ್ನನ್ನು ಹಾಳು ಮಾಡೋಕ್ಕೆ ನನಗೆಷ್ಟು ಹೊತ್ತಿನ ಸಮಯ ಬೇಕು, ಆದರೆ ನಾನು ಆ ಥರದವನಲ್ಲ, ನನಗೂ ಹೆಣ್ಮಕ್ಳ ಮೇಲೆ ಗೌರವ ಇದೆ, ಸುಮ್ಮನೆ ಮಲ್ಕೋ ಎಂದು ಹೇಳಿ ಲೈಟ್ ಆಫ್ ಮಾಡಿ ಸೋಫಾ ಮೇಲೆ ಮಲಗಿದನು. ಅವನ ಮಾತು ಕೇಳಿ ಪ್ರಾರ್ಥನಾಳ ಮನಸ್ಸು ಪ್ರಫುಲ್ಲವಾಗಿತ್ತು. ಪ್ರಖ್ಯಾತ ಅವಳ ಮನಸ್ಸಿನಲ್ಲಿ ಅದಾಗಲೇ ಎತ್ತರದ ಸ್ಥಾನ ಪಡೆದುಕೊಂಡಿದ್ದ. ಪ್ರಾರ್ಥನಾ ತನಗೆ ಗೊತ್ತಿಲ್ಲದೆಯೇ ಅವನಿಗೆ ತನ್ನ ಮನಸ್ಸಿನಲ್ಲಿ ಉತ್ತುಂಗದ ಸ್ಥಾನ ಕೊಟ್ಟು ಬಿಟ್ಟಿದ್ದಳು. ಮರುದಿನ ಮುಂಜಾನೆ ಸೂರ್ಯನ ಕಿರಣಗಳು ಕಿಟಕಿಯನ್ನು ಹೊಕ್ಕಿ ಅವಳ ಮುಖದ ಮೇಲೆ ಬಿದ್ದಾಗಲೇ ಅವಳಿಗೆ ಅರಿವಾಗಿದ್ದು ಬೆಳಗ್ಗೆ ಆಗಿದೆ ಎಂದು. ಮೈ ಮುರಿಯುತ್ತಾ ಎದ್ದ ಹುಡುಗಿ ಒಮ್ಮೆ ತಾನು ಯಾವ ಜಾಗದಲ್ಲಿ ಇದ್ದೇನೆ ಎನ್ನುವುದನ್ನು ನೆನಪಿಸಿಕೊಂಡಿದ್ದಳು. ಅದೆಷ್ಟೋ ದಿನಗಳ ನಂತರ ಕಣ್ಣು ತುಂಬ ನಿದ್ದೆ ಮಾಡಿದ್ದಳು. ಎದ್ದವಳೆ ಕಣ್ಣು ಹಾಯಿಸಿದ್ದು ಪ್ರಖ್ಯಾತ್ ಮಲಗಿದ್ದ ಸೋಫಾದ ಕಡೆ. ಆದರೆ ಅವನಲ್ಲೆಲ್ಲೂ ಕಾಣಿಸುತ್ತಿಲ್ಲ. ಇಷ್ಟು ಬೇಗ ಎದ್ದ ಈ ಶುಂಠಿ ಶಂಕ ಎಲ್ಲೋದ ಎಂದು ಹೇಳಿಕೊಳ್ಳುತ್ತಲೇ ಅವಳ ಕಣ್ಣುಗಳು ಅವನಿಗಾಗಿ ಅರಸಿದವು. ಅಷ್ಟರಲ್ಲಿ ಅವಳ ಮುಂದೆ ಹಬೆಯಾಡುವ ಕಾಫಿಯನ್ನು ಹಿಡಿದು ನಿಂತಿದ್ದನು ಪ್ರಖ್ಯಾತ್. ತೆಗೋ ಕಾಫಿ ಕೊಡಿ ಎನ್ನುತ್ತಾಳೆ. ಅರೆ, ನೀವಿಷ್ಟು ಬೇಗ ಹೇಳ್ತೀರಾ, ನನಗೆ ಆಶ್ಚರ್ಯ ಆಗ್ತಿದೆ, ಹುಡುಗರು ಕೂಡ ಇಷ್ಟು ಬೇಗ ಹೇಳ್ತಾರಂತ, ಅದು ಕೂಡ 5 ಗಂಟೆಗೇನೆ ಎಂದು ಆಶ್ಚರ್ಯಪಟ್ಟು ಕೇಳುವವಳಿಗೆ, ಹಲೋ ಎಕ್ಸ್ಕ್ಯೂಸ್ ಮಿ ಮೇಡಮ್, ಹುಡುಗರನ್ನು ಅಷ್ಟೊಂದು ಕೇವಲವಾಗಿ ನೋಡಬೇಡಿ, ನಾವು ಕೂಡ ಬೇಗ ಹೇಳ್ತೀವಿ, ನೀವು ಮಾತ್ರ ಅಲ್ಲ, ಆದರೆ ನಾನು ಹೇಳೋದು 6 ಗಂಟೆಗೆ, ಇವತ್ತು ಮಾತ್ರ ಸ್ವಲ್ಪ ಬೇಗ ಎದ್ದಿದ್ದೀನಿ, ಮನೇಲಿ ನೀರು ಖಾಲಿಯಾಗಿದೆ ಅದಕ್ಕೆ ಎಂದವನು. ತೆಗೋ ಕಾಫಿ ಎಂದು ಮತ್ತೆ ಅವಳ ಮುಂದೆ ಕಾಫಿ ಕಪ್ ಹಿಡಿದರೆ, ಛೀ, ಮುಖ ತೊಳೆಯದೆ ಬ್ರಷ್ ಮಾಡದೆ ಯಾರಾದರೂ ಕಾಫಿ ಕುಡಿತಾರಾ, ನನಗೆ ಬೇಡ, ನಾನು ಮುಖ ತೊಳೆದು ಆಮೇಲೆ ಕುಡಿತೀನಿ ಎನ್ನುತ್ತಾಳೆ. ನಾನು ಏನು ಮುಖ ತೊಳೆಯದೆ ಟೀ ಕಾಫಿ ಕುಡಿಯಲ್ಲ, ನೀನು ಬೆಳಿಗ್ಗೆ ಎದ್ದು ಕುಡಿತೀಯೇನಂತ ಹೇಳಿ ಮಾಡ್ಕೊಂಡು ಬಂದೆ ಅಷ್ಟೇ, ಹೋಗಿ ಮುಖ ತೊಳ್ಕೊಂಡು ಬಾ ಎಂದು ಬಿರುಸಾಗಿ ಹೇಳಿ ಅವಳಿಗೆ ಬೆನ್ನು ಹಾಕಿದವನು ಮತ್ತೆ ಅವಳ ಕಡೆ ತಿರುಗಿ, ಅಂದಹಾಗೆ ಈಗ ಜ್ವರ ಹೇಗಿದೆ ಎಂದು ಕೇಳುತ್ತಾನೆ. ಹಾಂ, ಈಗ ಕಡಿಮೆ ಆಗಿದೆ, ನಿಮ್ಮ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ, ಅದಕ್ಕೆ ಬೇಗ ಕಡಿಮೆ ಆಯಿತು ಎನ್ನುತ್ತಾಳೆ. ಅದು ನಾನು ಕೊಟ್ಟ ಮೆಡಿಸಿನಿಂದ ಕಡಿಮೆ ಆಗಿದ್ದಲ್ಲ, ನನ್ನ ಕೈಯಲ್ಲಿ ಯಾವ ಮ್ಯಾಜಿಕ್ಕೂ ಇಲ್ಲ, ಮೆಡಿಕಲ್ ಅವ್ರು ಕೊಟ್ಟ ಮೆಡಿಸಿನ್ ಅದು, ಹೋಗಿ ಮುಖ ತೊಳ್ಕೊಂಡು ಬಾ, ಈ ಡವ್ವೆಲ್ಲ ನನ್ನ ಹತ್ರ ಬೇಡ ಎಂದವನು ನೇರವಾಗಿ ಅಡುಗೆ ಕೋಣೆಯತ್ತ ಹೋಗುತ್ತಾನೆ. ಅವನು ಹೋದ ಮೇಲೆ ಮುಖ ಸಿಂಡರಿಸುವ ಪ್ರಾರ್ಥನಾ, ಗೂಬೆ ಮುಂಡೆದು, ಇದಕ್ಕೆ ಒಳ್ಳೆಯದು ಹೇಳಿದ್ರೂ ಆಗಲ್ಲ, ಕೆಟ್ಟದ್ದು ಹೇಳಿದ್ರೂ ಆಗಲ್ಲ, ಇದನ್ನು ಹೊಗಳಿದ್ರೂ ಒಂದೇ, ತೆಗಳಿದ್ರೂ ಒಂದೇ,
ನಗೋಕ್ಕೂ ಬರೋಲ್ಲ ಅನ್ಸುತ್ತೆ. ಮೊದಲು ಇವನಿಗೆ ನಗೋದು ಹೇಗೆ ಅಂತ ಟ್ರೈನಿಂಗ್ ಕೊಡಬೇಕು ಶುಂಠಿ ಶಂಕರ ಎಂದು ಹೇಳಿಕೊಂಡೆ ಬೆಡ್ಶೀಟ್ ಮಡಚಿಟ್ಟು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬರುವಷ್ಟರ ಹೊತ್ತಿಗೆ ಪ್ರಖ್ಯಾತ್ 2 ಪ್ಲಾಸ್ಟಿಕ್ ಬಿಂದಿಗೆಗಳನ್ನು ಹಿಡಿದುಕೊಂಡು ಹೊರಗೆ ಬರುತ್ತಾನೆ. ಅವನ ಕೈಯಲ್ಲಿ ಬಿಂದಿಗೆಗಳನ್ನು ಹಿಡಿದುಕೊಂಡಿರುವುದನ್ನು ನೋಡಿದ ಪ್ರಾರ್ಥನಾ, ಇದು ಈ ಬಿಂದಿಗೆ ಯಾಕೆ ಎಂದು ಕೇಳುತ್ತಾಳೆ. ಹಾ, ಹೊರಗೆ ಗುಜರಿ ಅಂಗಡಿಯವನು ಬಂದಿದ್ದಾನೆ, ಅದಕ್ಕೆ ಮಾಡೋಕೆ ತೆಗೊಂಡು ಹೋಗ್ತಾ ಇದ್ದೀನಿ ಎಂದು ವ್ಯಂಗ್ಯವಾಗಿ ಹೇಳಿದವನು, ಕಾಣಿಸ್ತಿಲ್ವಾ, ಬಿಂದಿಗೆ ಯಾಕೆ ಯೂಸ್ ಮಾಡ್ತಾರೆ? ನೀರು ತುಂಬಿಸೋಕೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮೊದಲೇ ಲೇಟ್ ಆಗಿದೆ, ಇನ್ನು ಆ ನಳ್ಳಿ ಹತ್ರ ಅದೆಷ್ಟು ದೊಡ್ಡ ಕ್ಯೂ ನಿಂತಿದೆಯೋ ಏನು. ಜಾಗ ಬಿಡು, ನಾನು ಹೋಗಿ ನೀರು ತರ್ತೀನಿ ಎಂದು ಹೇಳಿ ಅವಸರದಿಂದ ಹೊರಟವನ ಕೈಯಿಂದ ಬಿಂದಿಗೆ ಕಿತ್ತುಕೊಂಡ ಪ್ರಾರ್ಥನಾ, ನೀವು ಕೂತಿರಿ, ನಾನೇ ಹೋಗಿ ಇವತ್ತು ನೀರು ತುಂಬಿಸಿಕೊಂಡು ಬರ್ತೀನಿ. ಇಷ್ಟು ದಿನ ನೀವು ತರ್ತಾ ಇದ್ರಿ, ಇವತ್ತು ನಾನು ಹೋಗ್ತೀನಿ, ಆರಾಮಾಗಿ ಕೂತಿರಿ, ಹೇಗಿದ್ರೂ ನಿಮಗೆ ಕೆಲಸಕ್ಕೆ ತಡ ಆಗ್ತಾ ಇದೆಯಲ್ಲ ಎಂದು ಹೇಳಿ ಖುಷಿಯಿಂದಲೇ ಹೊರಗೆ ಹೋದ ಹುಡುಗಿ ಅಲ್ಲೇ ಇದ್ದ ಒಂದು ನಳ್ಳಿಯ ಮುಂದೆ ಹನುಮನ ಬಾಲದ ಹಾಗೆ ನಿಂತಿರುವ ಹೆಂಗಸರ ಕ್ಯೂ ನೋಡಿ ಬೆರಗಾಗುತ್ತಾಳೆ. ಹೋಗು ಹೋಗು, ಅದು ಹೇಗೆ ನೀರು ತುಂಬಿಸಿಕೊಂಡು ತರ್ತೀಯೋ ನಾನು ನೋಡೇ ಬಿಡ್ತೀನಿ. ಮೊದಲೇ ಆ ಹೆಂಗಸರು ವಾಚಾಳಿಗಳು, ಇವತ್ತು ನಮ್ಮನೆಗೆ ನೀರು ಬಂದ ಹಾಗೇನೆ ಎಂದು ಹೇಳಿದವನು ಅವಳನ್ನು ನೋಡುತ್ತಾ ಅಲ್ಲಿಯೇ ಹೊಸ್ತಿಲ ಬಳಿ ಕೂಡುತ್ತಾನೆ. ಒಂದು ನಳ್ಳಿಯ ಮುಂದೆ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು ಹಿಡಿದು ಸಾಲಾಗಿ ನಿಂತಿರುವ ಹೆಂಗಸರನ್ನು ನೋಡಿ ಪೆಚ್ಚಾದ ಪ್ರಾರ್ಥನಾ, ಯಪ್ಪಾ, ಇದೇನಿದು, ಒಳ್ಳೆ ಹನುಮಂತನ ಬಾಲದ ಹಾಗಿದೆ ಈ ಹೆಂಗಸರ ಸಾಲು. ಹಾಗಾದ್ರೆ ಈ ಕಾಲೋನಿಗೆ ಒಂದೇ ಇರೋದ ಟ್ಯಾಪ್? ವಾರಕ್ಕೆ ಒಂದ್ಸಲ ಬರೋ ನೀರು ಅನ್ಸುತ್ತೆ. ಅದಕ್ಕ ಈ ಶುಂಠಿ ಶಂಕ ಇವತ್ತು ಬೇಗ ಇದ್ದಿದ್ದು. ಆದ್ರೆ ಇಲ್ಲಿ ನಿಂತಿರೋ ಸಾಲು ನೋಡ್ತಾ ಇದ್ರೆ ಈ ಹೆಂಗಸರು ಎಷ್ಟು ಗಂಟೆಗೆ ಬಂದು ನಿಂತಿರಬಹುದು? ರಾತ್ರಿ ಎಲ್ಲ ನಿದ್ದೆ ಮಾಡೋದನ್ನು ಬಿಟ್ಟು ಈ ಟ್ಯಾಪ್ ಹತ್ರನೇ ಕೂತ್ಕೊಂಡು ಜಾಗರಣೆ ಮಾಡ್ತಾ ಇದ್ರೋ ಏನೋ. ಈಗ ಹೇಗೆ ನೀರು ತಗೊಂಡು ಹೋಗ್ಲಿ? ನಂಗೆ ಮುಂಚೆ ಈ ಸಾಲಲ್ಲಿ ಕಮ್ಮಿ ಅಂದರೂ ಒಂದು 150 ಮುಂದೆ ನಿಂತಿದ್ದಾರೆ. ಇವರದೆಲ್ಲ ನೀರು ತುಂಬಿಸ್ಕೊಂಡು ಆದ ಮೇಲೆ ನನ್ನ ಸರದಿ ಬಂದು ನಾನು ನೀರು ತುಂಬಿಸಿಕೊಂಡು ಬರುವಷ್ಟು ಹೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಅನಿಸುತ್ತೆ. ಛೇ, ಸ್ಟೈಲಾಗಿ ನಾನೇ ನೀರು ತರ್ತೀನಿ ಅಂದ. ಅವನನ್ನು ನಾನು ತಡಿಬಾರ್ದಾಗಿತ್ತು, ಸುಮ್ಮನೆ ಬಿಲ್ಡಪ್ ತೆಗೊಂಡು ಬಂದೆ. ಈಗ ಇರ್ಲಾಗದೆ ಇರುವೆ ಬಿಟ್ಕೊಂಡು ಹಾಗಾಗಿದೆ ಎಂದು ಮನಮನ ಮಂತ್ರ ಪಠಿಸಿದವಳು ಹೊಸ್ತಿಲಲ್ಲಿ ಕೂತಿದ್ದ ಪ್ರಖ್ಯಾತನ ಕಡೆ ತಿರುಗಿ ನೋಡಿದರೆ ಅವನು ಏನು ಎಂದು ಹುಬ್ಬು ಹಾರಿಸಿ ಕೇಳಿ, ಹೋಗಿ ನೀರು ತಗೊಂಡು ಬಾ ಎನ್ನುತ್ತಾನೆ. ಅವನ ಪ್ರತಿಕ್ರಿಯೆಯನ್ನು ಅರ್ಥೈಸಿಕೊಂಡು ಮುಖ ತಿರುಗಿಸಿ, ತೂ ಹಾಳಾದವನು, ಇಲ್ಲಿ ಇಷ್ಟುದ್ದ ಕ್ಯೂ ನಿಂತಿದೆ, ಗೊತ್ತಿದ್ರೂ ನೀರು ತಗೊಂಡು ಬಾ ಅಂತ ಸನ್ನೆ ಮಾಡ್ತಾ ಇದ್ದಾನೆ. ಎಷ್ಟು ಕೊಬ್ಬಿವನಿಗೆ. ತಪ್ಪೆಲ್ಲ ನಂದೆ, ಈಗ ನಾನೇ ಅನುಭವಿಸ್ಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವಳು ಬೆಚ್ಚಿ ಬೀಳುವ ಹಾಗೆ ಅಲ್ಲಿ ನೀರಿಗಾಗಿ ಸಾಲು ನಿಂತಿದ್ದ ಹೆಂಗಸರು ಕಿತ್ತಾಡಿಕೊಳ್ಳಲು ಶುರು ಮಾಡಿದ್ದರು. ಲೇ, ಯಾವಳೆ ಅವಳು? ನನ್ನ ಬಿಂದಿಗೆನ ಪಕ್ಕಕ್ಕೆ ಸರಿಸಿ ಅವಳ ಬಿಂದಿಗೆನ ಇಟ್ಟವಳು, ತೆಗಿಯೆ ಎಂದು ಒಂದು ಹೆಂಗಸು ಕೂಗಾಡಿದರೆ ಆ ಹೆಂಗಸಿಗೆ ಟಕ್ಕರ್ ಕೊಡುವ ಹಾಗೆ ಇನ್ನೊಬ್ಬ ಹೆಂಗಸು, ಆಹಾಹಾ, ಬಂದ್ಬಿಟ್ಲು ಸುಪನಾತಿ, ಬಿಂದಿಗೆನ ನಳ್ಳಿ ಕೆಳಗಡೆ ಇಟ್ಟು ನೀನು ಮನೆಯಲ್ಲಿ ಹೋಗಿ ಕೂತ್ರೆ ನಿನ್ನ ಬಿಂದಿಗೆ ತುಂಬಿ ನೀನು ಬರೋ ತನಕ ನಾವು ಕಾಯ್ತಾ ಕೂರ್ಬೇಕೇನೆ, ಅದಕ್ಕೆ ನಾನು ನನ್ನ ಕೊಡ ಇಟ್ಟೆ ಎನ್ನುತ್ತಾರೆ. ಓಹೋಹೋಹೋ, ನೀನೇ ಅವಳೆ ನನಗೆ ಬುದ್ಧಿ ಹೇಳೋಕೆ? ನಾನು ಮನೆಯಲ್ಲಿದ್ನೋ ಅಥವಾ ಪಕ್ಕದ ಮನೆಯಲ್ಲಿದ್ನೋ, ಆದರೆ ಸರದಿ ಪ್ರಕಾರ ನನ್ನ ಬಿಂದಿಗೆನೇ ಮೊದಲಿದ್ದದ್ದು, ಒಟ್ಟಿನಲ್ಲಿ ನೀರು ತುಂಬಿಸೋದು ನಾನೇ ಮೊದಲು ಎಂದು ಹೇಳುತ್ತಾಳೆ ಆ ಹೆಂಗಸು. ಕೊನೆಗೆ ಆ 2 ಹೆಂಗಸರ ಮಾತುಕತೆಗಳು ತಾರಕಕ್ಕೆ ಏರಿ ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಬಂದಿತ್ತು. ಇಬ್ಬರು ಹೆಂಗಸರು ಕೂಡ ಸೆರಗನ್ನು ಸಂತಿಗೆ ಸಿಕ್ಕಿಸಿಕೊಂಡವರು. ಏನೇ, ನನ್ನ ಹತ್ರನೇ ಕಾಲು ಕಿರ್ಕೊಂಡು ಜಗಳಕ್ಕೆ ಬರ್ತೀಯೇನೆ? ಬಾರೇ ಬಾ, ಇವತ್ತು ನಾನು ಒಂದು ಕೈ ನೋಡೇ ಬಿಡ್ತೀನಿ ಎಂದರೆ ಆ ಇನ್ನೊಬ್ಬ ಹೆಂಗಸು, ನೀನೇ ಕಣೆ, ನಿನ್ನ ಕಂಡ, ಯಾರಿಗೆ ಹೇಳ್ತಾ ಇದ್ದೀಯಾ ಆ ರೀತಿ ಎಂದ ಆ ಇನ್ನೊಂದು ಹೆಂಗಸು ನೇರವಾಗಿ ಆ ಹೆಂಗಸಿನ ತಲೆ ಕೂದಲಿಗೆ ಕೈ ಹಾಕಿತ್ತು. ಒಬ್ಬರ ತಲೆ ಕೂದಲನ್ನು ಒಬ್ಬರು ಹಿಡಿದುಕೊಂಡು ರಚ್ಚಿ ಹಿಡಿದು ಕೆಳಗಡೆ ಬಿದ್ದು ಹೊರಳಾಡುತ್ತಾ ಜಗಳ ಮಾಡುತ್ತಿದ್ದರೆ ಅವರನ್ನು ಕಂಡು ಬಿಟ್ಟ ಕಣ್ಣು ಬಿಟ್ಟಂತೆ ಬೆರಗಾಗಿ ನೋಡುತ್ತಿದ್ದಳು ಪ್ರಾರ್ಥನಾ. ಬಹುಶಃ ಅವಳ ಜೀವನದಲ್ಲಿ ಇಂತಹ ದೃಶ್ಯ ಇದೇ ಮೊದಲ ಬಾರಿ ಅನ್ನಿಸುತ್ತೆ. ಅವರನ್ನೇ ಏರೇಕದಿ ನೋಡುತ್ತಿದ್ದ ಹುಡುಗಿಯನ್ನು ನೋಡಿ ನಗು ಬಂದಿತ್ತು ಪ್ರಖ್ಯಾತ್ಗೆ. ಅವಳ ಮುಂದಿನ ನಡೆ ಏನಿರಬಹುದು ಎಂದು ಕುತೂಹಲದಿಂದ ಕಾಯುತ್ತಾ ಕುಳಿತಿದ್ದನು. ಮುಂದುವರಿಯುವುದು. ಕತೆ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ಸಿಕ್ಕಾಪಟ್ಟೆ ಮಳೆ, ಈಗ ಕೂಡ ಮಳೆ ಬರ್ತಾನೆ ಇದೆ. ನಾನೊಂದು ಮರದಡಿಯಲ್ಲಿ ಹೊರಗೆ ಇದ್ದೆ, ನಾನು ಕತೆ ಹೇಳ್ತಾ, ಜೋರು ಮಳೆ ಬಂತಾ, ಸೊ ಇಲ್ಲೇ ಒಂದು ಮರದಡಿಯಲ್ಲಿ ನಿಂತ್ಕೊಂಡು ಅರ್ಧದಿಂದ ಮುಂದುವರಿಸ್ತಾ ಇದ್ದೀನಿ. ಈಗ ಭಯಂಕರ ಮಳೆ ಬರ್ತಾ ಉಂಟು, ಹಾಗಾಗಿ ಕತೆ ಲೇಟ್ ಆದದ್ದು. ಅಂದ ಹಾಗೆ ಕತೆ ಮರ್ತಿಲ್ಲ ತಾನೇ ನೀವು? ಮರಿಬೇಡಿ ಮಾರೆ, ಆಯಿತಾ? 1 ವಾರ ಡಿಲೇ ಆದರೂ ಕೂಡ ಮರೀಲಿಕ್ಕೆ ಹೋಗಬೇಡಿ. ಹಾಗೆ ಕತೆಯ ಬಗ್ಗೆ ಅನಿಸಿಕೆ ಹೇಳೋದನ್ನು ಸಹ ಮರಿಬೇಡಿ.